ಫಸ್ಟ್ ಬೋಣಿ 5 ಗಂಟೆ ನಾವು ಬಂದಿರೋದು. ಮಾಡಲ್ಲ ನಾನು ಹೇಳ್ತಿದ್ರಲ್ಲ ಅರ್ಥ ಆಯ್ತು ನಿನಗೆ. ಯಾಕೆ ಯಾಕಪ್ಪ ಮಾಡ್ಕೊಂಡಿದ್ಯಾ ಇರೋ ಗುರುವಣ್ಣ ಪಾಪ ರೂಮ್ ಶಿಫ್ಟಿಂಗಿಗೆ ಕರೆದಿದ್ದ 5 ಗಂಟೆ ನಾವು ಬಂದಿರೋದು 12 ಗಂಟೆ. ಭಾರತವೇ ಸಾಕ್ಷಿಯಾಗಿದೆ. ಡಾಕ್ಟ್ರು ಅಲ್ಲಿ ಮೇಲ್ಗಡೆ ಎಲ್ಲೋ ಎಲ್ಲ ಕೊಳ್ತೋಗುತ್ತಂತೆ. ಉಳ್ಕೊಳ್ಳ ನಂದೇ ಕೊಡಿಲ್ಲ ಅದು ಹೋಗುತ್ತಂತೆ ಲಾಸ್ಟಲ್ಲಿ. ಗಂಟೆ ಮಗ ತಕ್ಷಣ 10 ವರ್ಷ ಆಯ್ತು ಕಣ. 10 ವರ್ಷ ಆಯ್ತು ಎಲ್ಲ 11 ಅಂದ್ರೆ ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು. ಯಾಕೆ ಸರ್ ಅಲ್ಲೋಯ್ತಾ ಅಲ್ಲೋಯ್ತಾ ಅಲ್ಲಿ ತರ್ಸಿ ನಿಂದು ಹಂಗೆ ಕೆಳಗಡೆ ನಿಂದು ಅದೇನು ಮಾಡಿಬಿಟ್ಟು ಇಲ್ಲ ನರ ಇದೆಯಲ್ಲ ಅಲ್ಲೇ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಷ್ಟು ಅರ್ಧ ಫೇಸ್ ಅಲ್ಲಿ ಇಲ್ಲೊಂದು ಕೊಡ್ತಾರೆ. ಇಲ್ಲ ನಿಜವಾಗ್ಲೂ ನೋವು ಬರುತ್ತೆ. ಅವ್ರಿಗೆ 2 ಸಲ ಕೊಟ್ಟಿರೋದು. ಒಂದ್ಸಲ ಕೇಳ್ಬೇಕಾರೆ ಅನ್ಬಿಟ್ನಂತೆ. ಅದಕ್ಕೆ ಇನ್ನೂ ಆಗಿಲ್ಲ ಅಂದ್ರೆ ಮತ್ತೆ ಕೊಟ್ಟವ್ರು. ಅದು ಚರ್ಮ ಎಲ್ಲ ಗಟ್ಟಿ ಇದ್ರೆ 2-3 ಇಂಜೆಕ್ಷನ್ ಹಾಕ್ತಾರೆ. ಅದು ಪವರ್ ಜಾಸ್ತಿ ಇರ್ತದೆ. ಅದು ಸಾಲಲ್ಲ ಅದು ಬೆಂಡ್ ಆಗಕ್ಕೆ ಬಾಡಿ. ಅದೇ ಇವ್ರಿಗೆ ಬೆಂಡ್ ಆಗಕ್ಕೆ 3 ಇಂಜೆಕ್ಷನ್ ಹಾಕ್ತಾರೆ. ಇವ್ರಿಗೂ ಬೇಕು 2 ಇರಸತಿ ಇವ್ರಿಗೂ. ನೋಯಿದ್ರೆ ರಿಯಾಕ್ಷನ್ ಕೊಡಬೇಕು, ಇಲ್ಲ ಅಂದ್ರೆ ಕಿತ್ತಾಗ ಹೆವಿ ನೋವು ಬಿಡ್ತದೆ. ಡಾಕ್ಟರ್ ಗೊತ್ತು ನಂಗೆ ತುಂಬಾ ಭಯ ಅಂತ ಅವರೇ ಜಾಸ್ತಿ ಕೊಟ್ಬಿಡ್ತಾರೆ. ಗುರುನಂದು ಹೊಸ ಮನೆ ಪಾರ್ಟಿ. ಶಿಫ್ಟ್ ಆಗಿರೋದಕ್ಕೆ ಹೊಸ ಪಾರ್ಟಿ ಹೊಸ ಮನೆ ಪಾರ್ಟಿ. ಭಾನುವಾರ ವಿನಿಬ್ರ ಮಾಡೋದ ಅಂತಿದ್ರು. ಅಕ್ಕಿ ಎಲ್ಲ ಐತಲ್ಲ ಇಲ್ಲಿ ಬೇಡ ಅಲ್ಲೇ ಮಾಡೋದು. ಇಲ್ಲ ಅಲ್ಲೇ ಮಾಡೋದ. ಸಾಲಲ್ಲ ಜಾಗ ಸಾಲಲ್ಲ. ಸ್ಟವ್ ಇಲ್ಲಿಂದ ಎತ್ಕೊಂಡ್ಬಿಡೋದ. ಬರೋದು ಸ್ಪೀಡ್ ನೋಡಿ. ಎಲ್ಲಿ ಹೋಗಿದ್ಯಾ? ಇದಾಗ್ಬಿಡೋದು. ಒಬ್ನೇ ಶಿಫ್ಟ್ ಮಾಡ್ತಾ ಇದ್ದಾನೆ ಪಪ್ಪಚ್ಚೆ. ಧೀರದ ಶೂರನ ಓಹೋ. ನಾನು ರಾತ್ರಿ ಇವಳು ಹೊಟ್ಟೆ ಮುಟ್ಕೊಂಡೇ ಮನ್ಕೊಳ್ಳೋದು. ಹಿಂಗೆ ಬೆಚ್ಚಿಗಿರುತ್ತೆ. ಇವಳು ಹೊಟ್ಟೆ ಮುಟ್ಕೊಂಡೇ ಮನ್ಕೊಳ್ಳೋದು ಬೆಚ್ಚಿಗಿರುತ್ತೆ. ಇದೇ ಗುರುಣದ ಮನೆ, ಹೊಸ ಮನೆ. ಗೃಹಪ್ರವೇಶ ಎಲ್ಲ ಮಾಡಾಯ್ತು ಗುರುಣ ಆಗ್ಲೇ. ಎಷ್ಟು ದೂರ ಇದೆ ಅಣ್ಣ ನಮ್ಮ ಮನೆಯಿಂದ ಈ ಮನೆಗೆ? ಹೌದಾ? ಎಲ್ಲೋದ್ರೂ ಎಲಿಫೆಂಟ್ ಕಣಿ ಕಾಣಿಸುತ್ತೆ. ಉಮಾ ಸ್ವಾಮಿ 3ನೇ ಫ್ಲೋರು. ಇದ್ಯಾರ್ದು ಪಕ್ಕದ ಮನೆ? ಸ್ಟೋರ್ ರೂಮಾ? ಅಲ್ಲ ಅಣ್ಣ, ನಿಂಗೆ ವೈಟ್ ಪೇಂಟ್ ಉಂಟು ಅಂತ ಕೇಳಿದ್ರೆ ವೈಟ್ ಪೇಂಟ್ ಇದೆ ಅಂದ್ರಿ. ಇಲ್ಲಿ ನೋಡಿದ್ರೆ ಗ್ರೀನ್ ಇದೆ. ಇಲ್ಲ, ಫಸ್ಟ್ ರೂಮು. ಇವ್ರುಗಳೆಲ್ಲ ನಮ್ಗಿಂತ ಮುಂಚೆನೇ ಬಂದ್ಬಿಟ್ಟಿದ್ದಾರೆ. ಕಿಚನೇ ದೊಡ್ಡದಾಗಿದೆ ಇಲ್ಲಿ. ಅಣ್ಣ ಆಲ್ವೇಸ್ ವಾಂಟೆಡ್ ಅ ಬಿಗ್ ಕಿಚನ್, ನೈಸ್ ಕಿಚನ್. ಸ್ವಲ್ಪ ವೆಂಟಿಲೇಷನ್ ಇರಬೇಕಿತ್ತು, ವೆಂಟಿಲೇಷನ್ ಇಲ್ಲ. ಹಾಲೆಲ್ಲ ಉಕ್ಸಾಗಿದೆ. ಖುಷಿಯಾಗಿಬಿಟ್ಟಿದ್ದಾಳೆ ಹೊಸ ಜಾಗಕ್ಕೆ ಬಂದು. ನಾನು ಬೇರೆ ಅಲ್ಲೇನೋ ಕಚ್ಚಿಸ್ಕೊಂಡ್ಬಿಟ್ಟೆ. ಕಡ್ಜಾನೋ ಏನಂತಾರೆ ಅದಕ್ಕೆ? ಏನು ಕಡ್ಜ? ಫಸ್ಟ್ ಬೋಣಿ ನಂಗೆ ಅನ್ಸುತ್ತೆ. ಹೌದಾ? ನಾನು ಜಸ್ಟ್ ಹಿಂಗೆ ಕೆಳಗೆ ಬರೋಕ್ಕೂ ಕಚ್ಚಿಬಿಡ್ತು ಗೈಸ್. ಫಸ್ಟ್ ಟೈಮ್ ಏನೋ ಕಚ್ಚಿಸ್ಕೊಂಡಿರೋದು ನಾನು. ಉರಿತಾ ಇದೆ. ವಾರ್ಡ್ರೋಬ್ ಶಿಫ್ಟಿಂಗು. ಇನ್ನು ಕಿಚನನ್ನು ಶಿಫ್ಟ್ ಮಾಡಿದ್ರೆ ಆಯಿತು. ಸೆಟ್ ಮಾಡಿದರೆ ಇಷ್ಟೇ ಐಟಮ್ಸ್ ಇರೋದು. ಇನ್ನು ಐಟಮ್ಸ್ ಬರುತ್ತಿಲ್ಲ, ಎಲ್ಲ ತುಂಬುತ್ತೆ. ದೆನ್ ನಾವು ಕುಕಿಂಗ್ ಇಲ್ಲೇ ಮಾಡೋದು. TV ಒಂದು ಫಿಕ್ಸ್ ಮಾಡಿ ಬಟ್ಟೆ ಎಲ್ಲ ಜೋಡಿಸಿದ್ರೆ ಆಯಿತು. ಬೆಡ್ಡನ್ನು ಹಾಕಿದ್ದಾರೆ, ನಾನು ಆರಾಮ್ಸೆ ಕೂತಿದ್ದಾನೆ. ಇವ್ರಿಗಂತೂ ಖುಷಿ ಅಲ್ಲ. ಬಾಯ್. ಇನ್ನೊಂದು ವಾರದಲ್ಲಿ ಈ ರೂಮ್ ಫುಲ್ ಎಸ್ಥೆಟಿಕ್ ಆಗಿರುತ್ತೆ. ಅಲ್ಲ, ಇಲ್ಲೆಲ್ಲ ಲೈಟ್ಸ್ ಹಾಕಿದ್ರೆ ಪಾರ್ಟಿ ವೈಬ್ಸ್. ನಾವೀಗ ಕಾಫಿ ಎಲ್ಲ ಕುಡಿದು
ಇವ್ರು ಹೋಗಿ ಹೊಸ ರೂಮಲ್ಲಿ ಮಲ್ಗೋದು ಇವತ್ತು. ಫಸ್ಟ್ ಡೇ ಅಲ್ವಾ? ನಾಳೆ ಬಂದು ಮತ್ತೆ ಕೇಳ್ತೀನಿ ರಿವ್ಯೂ ಹೇಗಿತ್ತು. ಒಂದು ವಾರ ಅಡ್ಜಸ್ಟ್ ಆದ್ಮೇಲೆ ಹೇಗಿರುತ್ತೆ ಅಂತ ಕೇಳ್ತೀನಿ. ಮಾಡ್ತಿದ್ಯಾ? ಶೂಟ್ ಮಾಡ್ಕೊಂಡು ಶೂಟ್ ಮುಗಿಸ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಗೈಸ್ ಬೋರ್ ಗೈಸ್, ಬೋರು. ವಿಡಿಯೋ ಮಾಡ್ತೀವಿ, ಬಂದು ಎಡಿಟ್ ಮಾಡ್ತೀವಿ, ಸುಮ್ಮನೆ ಕೂತಿರ್ತೀವಿ. ಏನಿಲ್ಲ, ವಿಡಿಯೋ ಎಡಿಟ್ ಮಾಡ್ತೀವಿ. ಇವತ್ತು ಸ್ವಲ್ಪ ಬೋರ್ ಅಷ್ಟೇ, ಇವತ್ತು ಮಳೆ ಇತ್ತು ಅಂದ್ಬಿಟ್ಟು ಅಷ್ಟೇ. ಓಹ್ ಇರ ಬಂದ. ಏನು ಅದು ಕೈಯಲ್ಲಿ? ಇದು ಅದು ಹೆಸರು ಗೊತ್ತಿಲ್ಲ. ಏನದು? ಕಾಫಿ ಬೀನ್ಸ್. ನಂಗ ಅಲ್ಲ, ಮತ್ತೆ ಪಕ್ಕದ ಮನೆ ಹುಡುಗಿಗೆ. ನಾಗೇಂದ್ರ ನೋಡು, ಪಕ್ಕದ ಮನೇನಾ ಮುಂದಿನ ಮನೇನಾ? ಮುಂದಿನ ಮನೆ ಹುಡುಗಿ. ಇಲ್ಲಿ ಪಕ್ಕದ ಮನೆ ಇಲ್ವಲ್ಲ, ಅದಕ್ಕೆ ಮುಂದಿನ ಮನೆ. ಗೈಸ್ ಕಾಫಿ ಬೀನ್ಸ್ ತಂದಿದ್ದ ನಮಗೋಸ್ಕರ, ಅಲ್ಲ ನನಗೋಸ್ಕರ. ಕಾಫಿ ಲವರ್ ಅಂತ. ಓಪನ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ ಇದನ್ನ. ಅಯ್ಯೋ, ರೋಸ್ಟೆಡ್ ಕಾಫಿ ಬೀನ್ಸ್ ಗೈಸ್. ಇದು ಕಾಫಿ ಬೀನ್ ತರ ಕಾಣಿಸ್ತಿಲ್ಲ ನಂಗೆ, ಪಿಕ್ಕೆ ತರ ಕಾಣಿಸ್ತಾ. ಕಾಫಿ ಬೀನ್ಸ್. ಜಸ್ಟ್ ಕಿಡಿಂಗ್ ಗೈಸ್, ಚೆನ್ನಾಗಿದೆ. ಘಮ ಬರ್ತಾ ಇದೆ, ಘಮ. ಇನ್ಮೇಲೆ 3 ಹೊತ್ತು ನಾನು ಕಾಫಿ ಕುಡಿತೀನಿ. ಕಾಫಿ ಕುಡ್ದೆ ಸಾಯ್ತೀನಿ ನಾನು. ಇದನ್ನ ಕ್ರಶ್ ಹೆಂಗ್ ಮಾಡೋದು? ಮಿಕ್ಸಿಗೆ ಹಾಕೊಂಡು ರುಬ್ಬಿ ಅಷ್ಟೇ, ಫ್ಲೇವರ್ ಹೋಗ್ಬಿಡುತ್ತೆ. ಏನಿಲ್ಲ, ಹಂಗೆ ತಿನ್ಬೇಕು ಅನ್ಸ್ತಾ. ತಿನ್ಬೋದು, ತಿಂತಾರೆ. ನಮ್ಮ ಆಫೀಸಲ್ಲಿ ಕುತ್ಕೊಂಡಿದ್ನ